ಸವಾಲ್ ಹಾಕಿದ್ರಿ ಅವ್ರ ಮಾತ್ರ ಯಾವ್ದು ಯಾಕೆ ಸರ್ ಬರ್ತಾ ಇಲ್ಲ, ನಿಮ್ ಸವಾಲ್ ಸ್ವೀಕರಿಸ್ತಾ ಇಲ್ಲ ಯಾಕೆ ಕುಮಾರಸ್ವಾಮಿ ಅವರು? ಆಯ್ತು ಬಿಡಿ. ನನಗೆ ಪರ್ಸನಲಿ ನಾನು ಅವ್ರಿಗೆ ಬಹಳ ಗೌರವ ಕೊಡ್ತೀನಿ, ಈಗೂ ಕೊಡ್ತೀನಿ, ಮುಂದೆನೂ ಕೊಡ್ತೀನಿ. ಬಟ್ ಪದೇ 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 ವೈಯಕ್ತಿಕವಾಗಿ ಬಂಡೆ, ಕಲ್ಲು ಹೊಡೆದ್ಬಿಟ್ಟ, ಚೂರಿ ಹಾಕ್ತಿದ್ದ, ವಿಷ ಕೊಡ್ತಿದ್ದ. ಇವೆಲ್ಲ ಹಿರಿಯರಿಗೆ ಗೌರವ ಕೊಡೋದ್ರೆ ಗೌರವನ ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿ ಪಾಲಿಟಿಕ್ಸಲ್ಲಿ ಯಾವುದೂ ಶಾಶ್ವತ ಬೇಕಾದ್ರೆ ನೀವು ಬರ್ಕೊಳ್ಳಿ. ಆಫ್ಟರ್ ದಿಸ್ ಪಾರ್ಲಿಮೆಂಟ್ ಎಲೆಕ್ಷನ್ ವೇರ್ ಇಸ್ ಪಾರ್ಟಿ ವಿಲ್ ಸ್ಟ್ಯಾಂಡ್ ನಮ್ಮಲ್ಲ. ನಮ್ಮಂಥವ್ರನ್ನ ಕಳ್ಕೊಳ್ಳೋದಿದೆಯಲ್ಲ, ನನ್ನ ಕಳ್ಕೊಂಡಂಗಲ್ಲ, ಒಂದು ಸಮುದಾಯಕ್ಕೆ ನಾನು ಸಮುದಾಯಕ್ಕೋಸ್ಕರ ನಾನು ಗೌರವ ಕೊಟ್ಟಿದ್ದು. ಅವ್ರು ಏನಂದ್ರೂ ತಪ್ಪು ಪರ್ಸನಲ್ ಅಟ್ಯಾಕು, ಮತ್ತೊಂದು ಅಟ್ಯಾಕು, ಏನೇನು ಯಾವುದೋ ಹೆಣ್ಮಕ್ಳು ಕೇಳಿ ಜಮೀನು ಬರ್ಸ್ಕೊಬಿಟ್ಟಿದ್ರು. ಯಾವ ಹೆಣ್ಮಕ್ಳು ಬಂಡೆ ಹೊಡೆದು ನನ್ನ ಬಂಡೆ ಅದು, ನನ್ನ ಕಲ್ಲು, ನನ್ನ ಆಸ್ತಿ, ನನ್ನ ಜಮೀನು ಬಂಡೆ ನಾನು ಹೊಡೆದು ನಾನು ಬದುಕೊಂಡಿದ್ದೀರಪ್ಪ. ಯಾವುದೋ ಒಂದು ಕಾಲದಲ್ಲಿ ನಾನು ಮಾಡ್ತಿದ್ದೆ. ಈಗ ನನ್ನ ಮಕ್ಕಳು ಕಾರ್ಯಕ್ರಮ ಆಗ್ಬೋದು ಅಂತ ಬಿಟ್ಟು ಅವೆಲ್ಲ ಬೇಡ. ಆಯ್ತು, ಅವ್ರ ಕೈ ಸವಾಲು ಸ್ವೀಕಾರ ಮಾಡಕ್ಕೆ ಬಿಟ್ಬಿಡೋಣ. ಅಸೆಂಬ್ಲಿ ಬಂದ್ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಆದ್ಮೇಲೆ ಮಾತಾಡೋಣ. ಎನ್ಜಿಒ ಕೊಡೋಕ್ಕೋಸ್ಕರ ಅಪಾರ್ಟ್ಮೆಂಟ್ಗಳಿಗೆ ಬೆದರಿಕೆ ಹಾಕಿದ್ರಿ. ನನ್ನ ತಮ್ಮಂಗ್ ಓಟ್ ಹಾಕ್ಲಿಲ್ಲ ಅಂದ್ರೆ ಕುಡಿಯೋಕೆ ನೀರು ಸರಬರಾಜು ಮಾಡಲ್ಲ ಅಂತ ಎಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಿ ಅಂತ. ನೋಡಿ, ನಾವು ಬೆಂಗಳೂರು ನಗರದ ಎಲ್ಲ ಜನರಿಗೂ ನಾವು ಇವತ್ತು ಕುಡಿಯೋ ನೀರನ್ನ ಇಂಥ ಕಷ್ಟ ಕಾಲದಲ್ಲೂ ನಿಭಾಯಿಸ್ತಾ ಇದ್ದೀವಿ. ಅವ್ರು ಏನಾದ್ರು ಮಾತಾಡಕ್ಕೆ ಬೇಕಲ್ಲ, ಡಿವೇಟ್ ಮಾಡಬೇಕಲ್ಲ. ಅವ್ರ ಮಾತುಗಳನ್ನ, ಆ ಮುತ್ತು ರತ್ನಗಳನ್ನ ಡಿವೇಟ್ ಮಾಡೋಕೆ ಈಗ ನೋಡಿ ಬಿಜೆಪಿಯವರು ಎಲ್ಲ ಟಿವಿ ಚಾನಲ್ಗಳಿಗೆಲ್ಲ ಹೋಗ್ತಾರೆ, ಏನೇನೋ ಮಾತಾಡ್ತಾ ಇದ್ದಾರೆ, ಏನೇನೋ ಆ್ಯಂಗಲಲ್ಲಿ ಮಾತಾಡ್ತಾ ಇದ್ದಾರೆ, ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಇಲ್ಲಿ ಬಿಡಿ ಅಂತ. ನಾನು ಯಾರ್ರೀ ನಡೆದವನು ನಡೀತಾನೆ. ಯಾರು ಮಾತಾಡು ಅಂತ ಹೇಳಿದ್ರು? ನಾನು ಮಾತಾಡು ಅಂತ ಹೇಳಿದವ್ರು ಯಾರು? ಒಂದ್ಸತಿ ಮಾತಾಡಿದ್ಮೇಲೆ ಹೋಯ್ತು ಕೇಸು, ತಿರ್ಗಿ ಅವೆಲ್ಲ ಮಾಡೋಕ್ಕಾಗಲ್ಲ. ಬಿಡಿ, ಲೆಟ್ ಮೀ ಕ್ಲೋಸ್ ಇಟ್. ನನಗೆ ಮಿಕ್ಕಿದ್ದು ಬಟ್ ಏನಿದೆಯಲ್ಲ, ಜನಕ್ಕಾಗಿರೋದು, ಮಾನಸಿಕವಾಗಿರೋದಿದೆಯಲ್ಲ, ಅದನ್ನು ಯಾರು ತೆಗೆದಾಕಕ್ಕಾಗಲ್ಲ. ಮಾಡ್ತಾ ಇದ್ದಾರೆ ಅಂತ ಸರ್ ತಮ್ಮನ್ನ ಈ ತರ ಹೇಳಿಕೆಗಳಿಂದ. ನಾನು ಬೆಂಗಳೂರು ಗ್ರಾಮಾಂತರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ರಾಜ್ಯದ ವಿಚಾರ, ಇದು ಹೆಣ್ಮಕ್ಳ ವಿಚಾರ, ಹೆಣ್ಮಕ್ಳ ಸ್ವಾಭಿಮಾನದ ವಿಚಾರ. ಬಿಡಿ, ಈಗ ಫಸ್ಟು ಬಿಜೆಪಿ ನಮಗೆ ಮೇನ್ ಇರೋದು. ನಮಗೆ ಬಿಜೆಪಿ ತನ್ನ ಅಸ್ತಿತ್ವವನ್ನು ಪ್ರತಿದಿನ ಕಳ್ಕೊಳ್ತಾ ಇದೆ. ನಾನು ಕುಮಾರಸ್ವಾಮಿ ಹೇಳಿಕೆ ಕೊಟ್ಟು ಬೇರೆಯವರು ಯಾಕೆ ಉತ್ತರ ಕೊಡ್ತಾ ಇಲ್ಲ? ಬಿಜೆಪಿ ಯಾಕೆ ಯಡಿಯೂರಪ್ಪ ಕೊಡ್ತಾ ಇಲ್ಲ? ಯಾಕೆ ಅಶೋಕ್ ಕೊಡ್ತಾ ಇಲ್ಲ? ಯಾಕೆ ಬೇರೆಯವರೆಲ್ಲ ಕೊಡ್ತಾ ಇಲ್ಲ? ಎಲ್ಲದಕ್ಕೂ ಮಾತಾಡ್ತಾರಲ್ಲ. ಅದಕ್ಕೆ ಅವ್ರು ಏನು ಮಾತಾಡಿದ್ರು, ಒಬ್ರು ಏನು ಮಾತಾಡಿದ್ರು ಎಲ್ಲ ಮುಗಿದೋಯ್ತಾ? ದೇ ಶುಡ್ ಆನ್ಸರ್ ಫಸ್ಟ್. ಸವಾಲ್ ಹಾಕಿದ್ದಾರೆ. ಡಿ.ಕೆ. ಶಿವಕುಮಾರ್ ಒಕ್ಕಲಿಗ ನಾಯಕ 6ನೇ ಸ್ಥಾನಕ್ಕೆ ಹೋಗಿದೆ ಜಾತಿ ಗಣತಿಯಲ್ಲಿ, ಅದರ ಬಗ್ಗೆ ಧ್ವನಿನೇ ಎತ್ತಿಲ್ಲ ಅಂತ ಹೇಳಿ. ನಾನು ನಾಯಕನೇ ಅಲ್ಲ, ನಾನು ನಾಯಕ ಅಂತ ಹೇಳಿದ್ರು. ನಾನು ನಾಯಕ ಅಂತ ಹೇಳಿದ್ರೆ ನಾನೇ ನಾಯಕ ಅಲ್ಲ. ಅವ್ರು ನಾಯಕರು, ವಿರೋಧ ಪಕ್ಷದ ನಾಯಕರು, ದೊಡ್ಡ ನಾಯಕರು. ನಾನು ಸಾಮಾನ್ಯ ಒಬ್ಬ ಪ್ರತಿನಿಧಿ. ರಾಹುಲ್ ಗಾಂಧಿ